ದೊಡ್ಡ ಫೇಮಸ್ ಅಲ್ಲ ಆದ್ರೆ ಅಷ್ಟು ಕಿರಿಕ್ ಮಾಡಿದ್ದೀನಿ. ಅದೇ ಆ ರೀತಿನೇ ಫೇಮಸ್ ಆಗಿದ್ದೀನಿ ಅಂತ ಹೇಳ್ತೀಯಾ? ದುಬೈಲು ಅದಕ್ಕೆ ಅಲ್ಲಿ ನಾನು ಅಲ್ಲಿ ಬಿಟ್ಟಿದ್ಮೇಲೆ ನಂದು ಟರ್ಮಿನಲ್ ಏನ್ ಮಾಡ್ತಿದ್ರೆ ಹೇಳಿದ್ ಮಾತು ಕೇಳಲ್ಲ. ಅದೇ ಅಲ್ಲ ಕೇಳಿಲ್ಲ, ಏನ್ ಗೊತ್ತಾ, ನಂದು ದುಬೈ ಆದ್ಮೇಲೆ OCC ಅಂತ ಒಂದು ಏರಿಯಾ ಇರುತ್ತೆ ರಾತ್ರಿ ಹೊತ್ತಲ್ಲಿ ಇದು OCC ಮಾತಾಡ್ತದಾರಂತ ನನ್ನ ಬಗ್ಗೆ. ಆ ತರ ಕತೆ ದುಬೈಯಲ್ಲಿ. ATC ಅಂದ್ರೆ ಅಲ್ಲ ಪಕ್ಕದಲ್ಲ ಇರುತ್ತೆ. ATC ಓಡಾಡ್ತಾ ಇರ್ತಾರೆ OCC ನಲ್ಲಿ. ಆ ತರ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ ಮಾಡಿದಾರೆ ಅಂದ್ರೆ ಒಳಗಡೆ. ಒಳ್ಳೆ ಮಜಾ ಇತ್ತು ಮಗ ಅಲ್ಲೆಲ್ಲ. ಮಜಾ ಅನ್ನೋದಕ್ಕಿಂತ ಏನೋ ಒಂಥರ ಫಾರಿನ್ ಸ್ವಲ್ಪ ಕಾಂಪ್ರಮೈಸ್ ಆಗಿ ನಡೆದಿದ್ರೆ ತುಂಬಾ ಕಾಂಪ್ರಮೈಸ್ ಮಾಡಕ್ ಆಗಲ್ವ? ಎಲ್ಲ ಕಡೆ ನಾವು ಓದ್ ಕಡೆ ಮಾಡ್ಬೇಕು ಒಪ್ಕೊಂತೀನಿ. ಆದ್ರೆ ಹೋಗ್ಬಿಟ್ಟು ಕಾಲಿಡಿ ಅಂತ ಕಾಲಿಡಿ ಅಂತಲ್ಲ, ಯಾರು ಕಾಲಿಡಿ ನಿಂತಿಂದ ಕಾಲಿಡಕ್ ಆಗಲ್ಲ ನನಗೆ. ಕಾಲಿಡಿ ಅಂತ ಯಾರು ಅಂದ್ರೆ ಅಲ್ಲ ಮತ್ತಿನ್ನ ತಡೆಯಪ್ಪ, ನೀನು ಒಬ್ಬನೇ ಗೊತ್ತಿಲ್ಲ ಸೇಫ್ಟಿ, ಅಷ್ಟು ಜನ ಸೇಫ್ಟಿ ಇಲ್ದಾನೆ ಅವ್ರ ಹೆಂಗ್ ವರ್ಕ್ ಮಾಡ್ತಿದಾರ? ಇವನ್ ಜಾತಕ ತೆಗಿ, ಹಿಸ್ಟ್ರಿ ತೆಗಿ, ಹಿಸ್ಟ್ರಿ ತೆಗಿ, ಗೊತ್ತಾಗತ್ತೆ. ಏನ್ ಇಷ್ಟನಪ್ಪ ಧ್ರುವ ಅಷ್ಟೇ. ಇನ್ ಮುಂದೆ ಬೇರೆ ಕಡೆ ಸಿಕ್ಕಿದ್ರೇನು ಅಷ್ಟೇ ನಮಗ್ ಕನ್ಫರ್ಮ್ ಆಗ್ಬಿಟ್ಟಿದೆ ಅಪ್ಪ. ಮುಂದೆ ಎಲ್ಲಾನು ಸಿಗ್ಲಿ. ಯಾರು ಮಗ ನಂತರ ಇರ್ತಾರೆ ನೋಡು. ADC ಡಿಪಾರ್ಟ್ಮೆಂಟ್, ದುಬೈ ಮೆಟ್ರೋ, ಸರ್ಕೋ ಕಂಪ್ನಿ, ದುಬೈ ಅಲ್ಲೇ ಲೊಕೇಶನ್ ಅಂತ ಜಾಬ್ನ ATC ನಲ್ಲಿ ಫಸ್ಟ್ ಪರ್ಸನ್ ಟರ್ಮಿನೇಟ್ ಆಗಿರೋದು ನಾನೇ. ಇಡೀ 9 years 10 years ಹಿಸ್ಟ್ರಿಲಿ. ಆಮೇಲೆ ಇಡೀ ಇದರಲ್ಲಿ ಇಡೀ ದುಬೈ ಮೆಟ್ರೋ ಹಿಸ್ಟ್ರಿನಲ್ಲಿ ಸೆಕೆಂಡ್ ಪರ್ಸನ್. ಫಸ್ಟ್ ಪರ್ಸನ್ ಕ್ಲೀನಿಂಗ್ ಅಂದ್ರೆ ಇದರಲ್ಲಿ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಆ ಥರ ಡಿಪಾರ್ಟ್ಮೆಂಟ್ ಅಂದ್ರೆ ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೋ ಆ ಥರ ಮಾಡಿದ್ರಂತೆ. ಸೆಕೆಂಡ್ ಪರ್ಸನ್ ಇಂಜಿನಿಯರಿಂಗ್ ಟೀಮಲ್ಲಿ ನಾನೇ ಇರ್ತೆ. ಒಳ್ಳೆ ಮಜಾ ಇದೆ. ಆದ್ರೆ ಇಲ್ಲಿ ಬರ್ತೀನಿ ಸ್ವಲ್ಪ ಕುತ್ಕೊಂಡಿದ್ದಾಗ ಒಬ್ಬ ಬಂದ ಇವತ್ತು, ರವಿ ಪಾಟೀಲ್ ಅಂತ. ಹಾವೇರಿ ನೋಣ ಬೆಳ್ಳಾರಿ ನೋಣ ಬಂದ. ಮಾತಾಡ್ಕೊಂಡು ಕುತ್ಕೊಂಡ್ವಿ. ಅವನದು ಮೆಕ್ಯಾನಿಕಲ್ ಪಾಪ, ಅವನ್ನೆಲ್ಲ ಇದಕ್ಕೆ ಹೋಗಿದ್ದಾನೆ ಇವಾಗ ಅನಂತಪುರ ಎಲ್ಲ ಹತ್ರ ಅಲ್ವ ಬೆಳ್ಳಾರಿಗೆ. ಅಲ್ಲಿ ಯಾವುದೋ ಸಿಕ್ಕಿ ಅಂತ ಯಾವುದೋ ಮೋಟರ್ಸ್ ಏನೋ ರೆಬಿನಾ ಮೋಟರ್ಸು, ಟ್ರಾಯ್ ಮೋಟರ್ ಏನೋ ಅನ್ನಪ್ಪ, ಏನೋ ಮೋಟರ್ ಪ್ಲಾಂಟ್ ಅಂತೆ, ವೆಹಿಕಲ್ ಪ್ಲಾಂಟ್ ಅಂತ ಸಿಕ್ಕಿದೆ ಅಂತ ಅಂದ. ಬಿಟ್ಟಿದೆ ನೋಡಬೇಕು. ಅವ್ರದ್ದು ಇದಿದೆ, ಕ್ಯಾಸ್ಟ್ ಇದೆ, ನಾಯಕ ಅಂತ. ಈಗ BMRG ಅವನು ಅಪ್ಲೈ ಮಾಡಿದ್ದಾನೆ. ನನಗೆ ಕೇಳಕ್ಕೆ ಹೋಗಿದ್ದೆ, ಅವನೇ ಮಾಡಿದ್ದೀನಿ. ಅಷ್ಟು ಜನ ಮಾಡಿದಾರೋ ಏನು ಮಾಡ್ತೀಯಲ್ಲಿ? ಎಷ್ಟೋ 4-5 ನಂದು ಕ್ಯಾನ್ಸಲ್ ಆದ. ಹೇಗೆ ಪೇಮೆಂಟ್ ಆಗಿಲ್ಲ, ನಾನು ನೋಡೇ ಇಲ್ಲ. ಇವಾಗ ಟೈಮ್ ಇದೆ, ಮಾಡ್ಬೋದು. ಬಿಡು, ನಾನು ಸುಮ್ಮನೆ ಇನ್ನೇನು RRBಗೆ ಹಾಕಿಲ್ಲ. RRBಗೆ ಹಾಕಿದ್ದೆ ನಮ್ಗೆಲ್ಲ ಹೇಳ್ಬೇಡ್ರಪ್ಪ ನೀವು ಇದೆಲ್ಲ. ನನಗೆ ಒಂದ್ ದಿವಸ ಮುಂಜೆ ಫೋನ್ ಮಾಡ್ದ, ಮೆಟ್ರೋಗಿಂತ RRBಗೆ ಹಾಕು ತುಂಬಾನೇ ಪೋಸ್ಟ್. RRB ಏನದು, ಏನ್ ಪೊಸಿಷನ್ ಆಗ್ತದೆ? ಇದು ಜೂನಿಯರ್ ಇಂಜಿನಿಯರ್, ಸೆಕ್ಷನ್ ಇಂಜಿನಿಯರ್. ಎಲ್ಲಿ? ಮೈಸೂರು, ಬ್ಯಾಂಗ್ಳೂರು, ಹುಬ್ಳಿ, ಈ ಕರ್ನಾಟಕದಲ್ಲಿ. ಎಷ್ಟು ಫೀಸ್? ಎಷ್ಟು ಅದು 500. ಎಲ್ಲಿ? ಯಾವ ಲಾಸ್ಟ್ ಡೇಟ್? ಅವ ಲಾಸ್ಟ್ ಡೇಟ್ ಇದ್ದು ನನಗೆಂದ ನಾ ಮಧ್ಯಾಹ್ನ ಅಲ್ಲೇ ಕುತ್ಕೊಂಡು ಫಿಲ್ ಮಾಡಿ ಹಾಕ್ತಿ. ಇವತ್ತೇನ ಇದು ಮಾಡ್ತೀನಿ ಅಂತ ಆಯ್ತಾ ನೀನು? ಅವತ್ತು ಫೋನ್ ಮಾಡಿದಾಗ ಮಾಡ್ಬಿಟ್ಟೆ ನಾನು ಅಂತ ಅಂದಲ್ಲ. ಅದೇ ಅವತ್ತು ಶನಿವಾರ, ಈ ಶನಿವಾರ ಅಲ್ಲ, ಹೋದ್ ಶನಿವಾರನೇ ಹೋಗಿ ಆಫೀಸಲ್ಲಿ ಕುತ್ಕೊಂಡು ಮಾಡಿದೆ. ಅದೇ ಪೇಮೆಂಟ್ ಪ್ರೊಸೆಸಿಂಗ್ ಅಂತ ತೋರಿಸ್ತು. ಆಗುತ್ತಲ್ಲ ಅಂತ ಬಿಟ್ಟೆ. ಮುಂದೆ ಬಿಟ್ಟು ನೋಡಿದ್ರು ಸ್ಟೇಟಸ್ ಪೆಂಡಿಂಗ್ ಅಲ್ಲೇ ಇತ್ತು. ಆಗುತ್ತೆ ಅನ್ಕೊಂಡೆ. ನಿನ್ನೆ ಬಿಟ್ಟು ಮೊನ್ನೆ ಚೆಕ್ ಮಾಡಿದಾಗ ಫೇಲ್ ಆಯ್ತು ಅಂತ ನೋಡ್ಕೊಂಡೆ. ಫೇಲ್ ಆಯ್ತು. ನಮ್ಮ ಹುಡುಗರು ಕೇಳಿದೆ ಏನು ಮಾಡ್ರ? ಹೌದು, ಅದು ಬೇರೆ ಇದೆಯಪ್ಪ ಅವ್ರದ್ದು. ಒಂದ್ಸರಿ ಅಪ್ಲಿಕೇಶನ್ ರಿಜೆಕ್ಟ್ ಆಯ್ತು ಅಂದ್ರೆ ಮತ್ತೆ ಅಪ್ಲೈ ಮಾಡೋಕ್ಕಲ್ಲ ಅದೇ ಇದರಲ್ಲಿ. ಆ ಥರ ಬೇರೆ ನ್ಯೂಸ್ ಇದೆ. ಹಂಗಾಗಿ ನಾನು ಇನ್ನೊಂದೇನು ಗೊತ್ತಾ, ಇದು ಸೆಂಟ್ರಲ್ ಗೌರ್ಮೆಂಟ್ ಅಂತ. ಇದು ಸೆಂಟ್ರಲ್ ಗೌರ್ಮೆಂಟ್ ಪ್ರೈವೇಟ್ ಎರಡೂ ಅಂತ. ಇದು ಸೆಂಟ್ರಲ್ ಗೌರ್ಮೆಂಟ್ ನಿಂಗೆ ಪೇಮೆಂಟ್ ಎಲ್ಲ ಇರುತ್ತೆ ಅಂದ್ರೆ ನೀನು ಬೇರೆ ಎಲ್ಲೋ ಕರ್ನಾಟಕದಲ್ಲಿ ಸ್ಯಾಲರಿ ಯಾಕೆ ಎಷ್ಟೊಂದು 5-6 ಥರ ಸ್ಯಾಲರಿ ಇದೆ ಇದರಲ್ಲಿ. ಆದರೆ ರೇಂಜ್ ಇದೆಯಪ್ಪ, 20,000ದಿಂದ 28,000 ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟು ಆಮೇಲೆ ಇಂಕ್ರಿಮೆಂಟ್ ಆಗ್ತಾ ಹೋಗ್ತದೆ. ಹಂಗ ಎಷ್ಟು ದಿನಕ್ಕೆ? ಅದು ಎಷ್ಟು ದಿನ ಗೊತ್ತು. ಟ್ರೈನಿಂಗ್ ಇಲ್ಲ ಹೆಂಗ್ ಕೊಡಕ್ಕಾಗುತ್ತೆ ನೀವು ಈ ಫೀಲ್ಡಲ್ಲಿ? ಇಲ್ಲಾಂದ್ರೆ ಎಕ್ಸ್ಪೀರಿಯನ್ಸ್ ಇರೋನೇ ಕಾಲ್ ಮಾಡ್ತಿದ್ರು. ಕನ್ನಡ ಬರಕ್ಕೆ ಬರಲ್ಲ ಧ್ರುವ, ಮತ್ತೊಬ್ಬರು ಕನ್ನಡ ಪೆನ್ ಮುಟ್ಟೆ ತುಂಬ ಇಷ್ಟ ಆಯಿತು. ಅದ್ರಲ್ಲಿ ಕನ್ನಡ ಬರ್ತೀನಿ ಇನ್ನೂ ಜಾಸ್ತಿ ಇಷ್ಟ ಆಯಿತು. ತಲೆ ಕೆಡ್ಸ್ತವಳು ಮಚ್ಚ. ಯಾರು? ಅವಳೊಬ್ಳು ಇದ್ದಾಳೆ ಇಲ್ಲಿ ವಿದ್ಯಾನಪುರದಲ್ಲಿ, ಶಿವಮೊಗ್ಗಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಗೌರ್ಮೆಂಟ್ ಕೆಲಸದಲ್ಲಿ. ಇಲ್ಲಿ ಬಂದಿದ್ದಾಳೆ. ಬಾ ಇಲ್ಲಿ ಬರ್ತೀರ ಅವಳ್ದು ಇವತ್ತು. ನಾನು ವಿಶ್ ಮಾಡಿದೆ. ಅಂದರೆ ನನ್ನ ಹತ್ರ ವಾಟ್ಸಪ್ಪಲ್ಲಿ ಟಚ್ ಎಲ್ಲ ಇಡ್ತಾ ಇದ್ದೀನಿ ನಾನು.
ನಾನು ಓಕೆ ಅಂತ ಅಂದ್ಬಿಟ್ಟು ಇವತ್ತು ಬೆಳಗ್ಗೆ ವಿಶ್ ಮಾಡಿದೆ. ಬೆಳಗ್ಗೆ 4:30 ಅಷ್ಟೊತ್ತಿಗೆ ದಂಡಿದ್ದಾಗ ಆ ಥರ ಏನಿಲ್ಲ ಅಪ್ಪ. ಆ ರೀತಿ ಹೇಳಿ ನೀನೇ ಅಲ್ಲ, ನೀವು ಹಬ್ಬ ಅಂದ್ರೆ ಇನ್ನೇನು ಅನ್ಲಿ ನಾನು. ಅದಕ್ಕೆ ಅವಳು ಎಂತ ಇವಳು ಅಂದ್ರೆ ನನಗೆ ಕರೀತದಲ್ಲ, ಬಾ ಮನೆಗೆ ಬಾ ಅಂತ ಕರೀತದಲ್ಲ. ನೀ ಏನೋ ಹೇಳಿ ನಾನು ಮನೆಗೆ ಹೋಗಕ್ಕಾಗತ್ತಾ? ಇಲ್ಲ ವಿಜಯನಗರನೇ ಹೋಗ್ಬೇಕು, ಅದ್ರಲ್ಲೇನು ಹೋಗಕ್ಕಾಗತ್ತೆ? ಯಾರ್ದಾವ್ದೋ ಮನೆಗೆ ಹಂಗೆಲ್ಲ ಹೋಗೋದು ಈ ಮನೆಗೆ ನಾವೇ ಕರೆನಾ ಹೂವಾಗೆ ಬರ್ತಿದ್ವಪ್ಪ. ಬಾಯ್ ಹೋಗೋಣ. ಹೋಗ್ತಾರ ಶಿವಮೊಗ್ಗ ಅಲ್ಲ, ಯಾವ ಊರಾಗ ಗೊತ್ತಿಲ್ಲ. ಅವಳು ಬೆಂಗಳೂರಲ್ಲ, ವಿಜಯನಗರ ಸ್ಕೂಲ್ ಟ್ಯೂಷನ್ಗಳೆಲ್ಲ ಜೊತೆಗೆ ಇದ್ದಿ. ಏನಂದ್ರೆ ಪ್ರಾಬ್ಲಮ್ ಏನಂದ್ರೆ ನಮ್ಮ ಕೈಯಲ್ಲಿ ಪ್ರೈಮ್ ಮಿನಿಸ್ಟರ್ ವೆಬ್ಸೈಟ್ ಇಟ್ಕೊಂಡು ನಾವು ಏನೋ ತಪ್ಪುಗಳು ಮಾಡ್ಬಿಟ್ರೆ ನಾಳೆ ಪ್ರೈಮ್ ಮಿನಿಸ್ಟರ್ ಕಥೆ ಇದು ಅಲ್ಲ. ವಿನೋದ್, ನನ್ನ ಕೈಯಲ್ಲಿ ಪ್ರೈಮ್ ಮಿನಿಸ್ಟರ್ ವೆಬ್ಸೈಟ್ ಇಟ್ಕೊಂಡ್ಬಿಟ್ಟು ನನ್ನಿಂದ ನಾಳೆ ತಪ್ಪಾಗ್ಬಿಟ್ಟು ನಾಳೆ ಪ್ರೈಮ್ ಮಿನಿಸ್ಟರ್ ಕಥೆ ಯೋಚನೆ ಮಾಡ್ತಾ ಇದ್ದೀನಿ ಆ ಥರ. ಅವ್ಳು ಬಾಯಿ ಬಿಟ್ಟಂಗೆ ಆ ಥರ ತಪ್ಪುಗಳು ಮಾಡಿದ್ದೀನಿ ಅಂತ ಅವಳೇ ಹೇಳ್ತಾಳೆ. ಮತ್ತೆ ನಾನು ಹೆಂಗೆ ಹೋಗ್ಲಿ? ನಾನು ಆ ಥರ ಎಲ್ಲ ಏನಿಲ್ಲಪ್ಪ. ನಾನು ಆ ರೀತಿ ಹೇಳಿ ನೋಡಿ ಹಿಂಗೆ ಸುಮ್ಮನೆ ನೋಡ್ರಿ ಟೈಮ್ ಪಾಸ್ ಮಾಡಕ್ ಮಾತಾಡ್ತೀನೋ ಅಷ್ಟೇ. ಎಲ್ಲ ಅದು ಎಲ್ಲರ ಜೊತೆ ಮಾತಾಡೋಣ, ಒಬ್ಬೊಬ್ರ ಹತ್ರ ಅಷ್ಟೇ. ಇವಳ ಹತ್ರ ನಾನು ಬೆಳೆದಿದ್ದೀನಿ ಅಷ್ಟೇ ಮಾತುಗಳನ್ನ. ಅದಕ್ಕೆ ಬರ್ತಾರೆ ಅಂತ ಅನ್ಕೊಂಡು ಅದೇ ವಿಶ್ ಮಾಡಿದೆ ಅಲ್ವಾ ಜನರು. ಅದಕ್ಕೆ ನೈಟ್ ಟೈಮ್ ಅಲ್ಲಪ್ಪ. ಇವಾಗ ಬಾ ಆ್ಯಕ್ಚುಲಿ ನಾನು ಗ್ರೌಂಡ್ ಹತ್ರ ಇದ್ದೀನಿ, ಟ್ಯೂಷನ್ ಹತ್ರ ಇದ್ದೀನಿ ಅಂತ ಒಂದು ಸ್ವಲ್ಪ ಹಿಂದೆನೇ ಮೆಸೇಜ್ ಮಾಡೋದು ನಾವು. ಅಂದರೆ ಯಾಕಂದರೆ ಅವಳು ತುಂಬ ಒಳ್ಳೆಯವಳು. ನಾನು ದುಬೈಲಿ ಇದ್ದಾಗಿಂದನೂ ಮಾಡ್ತಿದ್ದೆ ನನಗೆ. ಹಾಂ, ನಾನು ಇವಾಗ ಅವ್ನು ಮೀಟ್ ಮಾಡಲಿಲ್ಲ, ನಾಳೆ ಇವತ್ತು ರಾತ್ರಿ ಹೊರಡ್ತದೆ. ನಾನು ಮೀಟ್ ಮಾಡಿಲ್ಲ, ಅವ್ಳು ಬೇಜಾರಾಗುತ್ತೆ. ಅದಕ್ಕೆ ನಾನು ಹಂಗೆ ಅಂದೆ. ಆದರೆ ಅವ್ರ ಮನೆ ಹತ್ರ ಹೋಗಿ ಅಂತಿದ್ರು ಇಷ್ಟ ಇಲ್ಲ. ಅದೇ ಮನೆ ಹತ್ರ ಬರ್ಲಿಕ್ಕಾಗ ಯಾವ್ದಾರ ಹೋಟ್ಲಲ್ಲಿ ಏನಾರ ಬಾ ಅಂತ ಅಂದೆ. ಅವ್ಳು ರೆಡಿ ಇಲ್ಲ ಬರೋಕ್ಕೆ. ನೀನೇ ಮನೆ ಹತ್ರ ಅವ್ರ ಮನೆ ಇಲ್ಲಿ ವಿಜಯನಗರದಲ್ಲಿ ಅಲ್ಲ ಇದ್ರ ಹತ್ರ ನಂಜ ಬರ್ತಾ